ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. 2025-26ನೇ ಸಾಲು ಮತ್ತು 26-27ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, NSP ಸ್ಕಾಲರ್ಶಿಪ್ನಲ್ಲಿ ಬೇರೆ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಏನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಜಮಾ ಆಗಲಿಕ್ಕೆ ವಿಳಂಬ ಆಗ್ತದೆ ಅಂತ ಕಂಪ್ಲೇಂಟ್ ಕೂಡ ಹೋಗಿತ್ತು. ಸೊ ಆ ಕಂಪ್ಲೇಂಟ್ ಹೋಗಿರೋ ಬಗ್ಗೆನ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದರು ಕೇಂದ್ರ ಸರ್ಕಾರದಿಂದ. ಈ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ, ವಿದ್ಯಾರ್ಥಿ ವೇತನ ವಿಳಂಬಕ್ಕೆ ರಾಜ್ಯ ಸರ್ಕಾರಗಳಿಗೆ ತರಾಟೆ ಅಂತ ಕೂಡ ಒಂದು ಅಪ್ಡೇಟ್ ಕೂಡ ಬಂದಿದೆ. ರಾಜ್ಯ ಸರ್ಕಾರಗಳಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿದೆ ವಿದ್ಯಾರ್ಥಿ ವೇತನ ವಿಳಂಬ ಮಾಡಲಿಕ್ಕೆ. ಸೊ ಹಾಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ವಿತರಣೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ವಿಳಂಬ ಹಾಗೂ OBC ವಿದ್ಯಾರ್ಥಿಗಳು ನೀಡಲಾಗುವಂಥ ಉಚಿತ ತರಬೇತಿ ಯೋಜನೆಯ ಕಳಪೆ ನಿರ್ವಹಣೆ ಕುರಿತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಂಸದೀಯ ಸಮಿತಿಯ ಒಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, BJP ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು 31 ಸಂಸದೀಯ ಸಮಿತಿಯ ನೀಡಿರ್ತಕ್ಕಂಥ ವರದಿಯಲ್ಲಿ ಒಂದು ಉಲ್ಲೇಖನ ಕೊಟ್ಟಿದ್ದಾರೆ. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಮಾಡಿದ್ದಾರೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಜವಾಬ್ದಾರಿ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ, ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಂದರೆ NSP ಪೋರ್ಟಲ್ ಮುಖಾಂತರ ಪ್ರತಿ ವರ್ಷ ಜೂನ್ನಲ್ಲಿ ಓಪನ್ ಆಗುತ್ತೆ. ಕೇಂದ್ರ ಸರ್ಕಾರ ತನ್ನ ಪಾಲನಾ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ. ರಾಜ್ಯಗಳ ಪರಿಶೀಲನೆ ಮಾಡಲಿಕ್ಕೆ ವೇಟ್ ಮಾಡಬೇಕಾಗತ್ತೆ. ಆದ್ದರಿಂದ ವಿಳಂಬ ನೀತಿಯಿಂದಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮಿಗೆ ಸ್ಕಾಲರ್ಶಿಪ್ ಹಣ ಜಮಾ ಆಗ್ತಾಯಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ರಾಜ್ಯಗಳ ಒಂದು ಕರುಣೆಗೆ ಮಾಡುವಂತಾಗಿದೆ ಅಂತ ಅತೃಪ್ತಿ ವ್ಯಕ್ತಪಡಿಸಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಉಚಿತ ತರಬೇತಿ ಯೋಜನೆ ಕೂಡ ಒಂದು ಲೋಪವನ್ನು ಕೂಡ ಕಡೆ ಏನಪ್ಪ ಅಂದರೆ, ಸ್ಪರ್ಧಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈನಿಂಗ್ ಇರ್ಬೋದು ಮತ್ತು ಉಚಿತ ತರಬೇತಿ ಯೋಜನೆಗೆ ಲೋಪ ಕಾಣ್ತದೆ. 2023ರಲ್ಲಿ 3,500 ವಿದ್ಯಾರ್ಥಿಗಳಿಗೆ ಬದಲಾಗಿ 223 ವಿದ್ಯಾರ್ಥಿಗಳಿಗೆ, ಮತ್ತು 24-25ರಲ್ಲಿ 2,136 ಬದಲಾಗಿ ಕೇವಲ 431ಕ್ಕೆ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿ ಉಚಿತ ತರಬೇತಿ ಯೋಜನೆ ನೀಡಿರೋದರಿಂದ ವಿದ್ಯಾರ್ಥಿಗಳಿಂದ ಮೋಸ ಆಗ್ತದೆ. ಮತ್ತು ವಿದ್ಯಾರ್ಥಿ ವಿಳಂಬಕ್ಕೆ ರಾಜ್ಯ ಸರ್ಕಾರಗಳಿಗೆ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಆಸ್ಪದ ಕೊಡಲಾರದೆ ಅವ್ರ ಹಣವನ್ನು ಕೇಂದ್ರ ಸರ್ಕಾರದ ಪಾಲನ ವಿದ್ಯಾರ್ಥಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಮಾಡಬೇಕು ಅಂತಲೂ ಕೂಡ PC ಮೋಹನ್ ಸಮಿತಿ ವತಿಯಿಂದ ಒಂದು ಅತೃಪ್ತಿ ವ್ಯಕ್ತಪಡಿಸಿ ತರಾಟೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಸಂಗ ನಡೆದಿದೆ. ಹಾಗಾಗಿ ಇನ್ನು ಮುಂದೆ ಏನಪ್ಪ ಅಂದರೆ, NSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆದಮೇಲೆ ಇಮಿಡಿಯೇಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಯ್ತಪ್ಪ ಅಂದರೆ ಹಣ ಅವ್ರ ಡೈರೆಕ್ಟ್ ಅಕೌಂಟಿಗೆ ಅವರಿಗೆ ಜಮಾ ಆಗಬೇಕು ಅಂತಲೂ ಕೂಡ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ಈಗ ತಾನೇ ಬಂದಿರತಕ್ಕಂಥ ಒಂದು ಬಿಗ್ ಅಪ್ಡೇಟ್. ಹಾಗಾಗಿ ಯಾರು NSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾಯಿದ್ದಾರೆ ಮತ್ತು ಬೇರೆ ಬೇರೆ ಸ್ಕೀಮ್ನಲ್ಲಿ ಅರ್ಜಿನ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾರು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಬೇರೆ ಬೇರೆ ಸ್ಕೀಮಲ್ಲಿ ಓಪನ್ ಆಗಿದ್ದಾವೆ NSP ಸ್ಕಾಲರ್ಶಿಪ್ನಲ್ಲಿ, ಅವರು ತ್ವರಿತವಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ದಂದರೆ ಸ್ಕಾಲರ್ಶಿಪ್ ರಿಲೇಟೆಡು, ಸೊ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾಗಿ ಇದು ಈಗ ತಾನೇ ಬಂದಿರತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ NSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗಿದೆ, ಬೇರೆ ಬೇರೆ ಸ್ಕೀಮ್ಸ್ಗಳೆಲ್ಲ ಓಪನ್ ಇದ್ದಾವೆ. ಕೂಡಲೇ ಅರ್ಜಿನ ಸಲ್ಲಿಸಿ ಸ್ಕಾಲರ್ಶಿಪ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.